ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್. ಸ್ನೇಹಿತರೆ, ನಾನು ಇವತ್ತಿದ್ದೀನಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ. ನಮ್ಮ ಸುವರ್ಣ ಕರ್ನಾಟಕದ ಜಾಗೃತ ಶಕ್ತಿ ಪೀಠಗಳಲ್ಲಿ ಒಂದಾದಂತಹ ಸಾಕ್ಷಾತ್ ಶಕ್ತಿ ದೇವತೆ ಪಾರ್ವತಿ ದೇವಿಯು ಅವತಾರವಾದ ಬನಶಂಕರಿ ಅಮ್ಮನವರ ಸನ್ನಿಧಾನದಲ್ಲಿ ನಾನಿವತ್ತಿದ್ದೀನಿ. ಸ್ನೇಹಿತರೆ, ಬನಶಂಕರಿ ದೇವಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವತೆ. ಉತ್ತರ ಕರ್ನಾಟಕದವರಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳ ಹಲವಾರು ಭಕ್ತರ ಪಾಲಿಗೆ ಬನಶಂಕರಿ ದೇವಿಯು ಮನೆ ದೇವರಾಗಿದ್ದಾರೆ. ಇಷ್ಟೇ ಅಲ್ಲದೆ ಹಲವಾರು ರಾಜ ಮಹಾರಾಜರುಗಳಿಂದ ಪೂಜಿತಗೊಂಡಿರುವ ದೇವಿ ಈ ನಮ್ಮ ಬನಶಂಕರಿ ದೇವಿ. ಸ್ನೇಹಿತರೆ, ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದ ಎದುರುಗಡೆ ಇದ್ದೀನಿ, ನಿಮಗೆ ದೇವಸ್ಥಾನ ಕಾಣ್ತಿರ್ಬೋದು ಅನ್ಕೋತೀನಿ. ಒಳಗೆ ಹೋಗೋಣ ಬನ್ನಿ. ದೇವಸ್ಥಾನ ಹೇಗಿದೆ, ಹಾಗೆ ದೇವಿಯ ಮಹಾತ್ಮೆ ನಮಗೇನಾರು ತಿಳಿದು ಬಂದರೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೆ ದೇವಿಯ ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ದೇವಸ್ಥಾನದ ಕಮಿಟಿ ಇದೆ ಇಲ್ಲಿ, ಅದನ್ನೇನಾರ ದೇವಿ ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಎಲ್ಲಿ ಅವ್ರಿ ಅಜ್ಜಾರ? ಮುದೋಳದಿಂದ ಬಂದಿರಿ? ಅಷ್ಟು ದೂರದಿಂದ? ಬರ್ತಾ ಇರ್ತೀರಿ ಯಾವಾಗ್ಲೂ? ಜಾತ್ರೆಗೆಲ್ಲ ಬರ್ತಾ ಇರ್ತೀರಿ? ಜನವರಿಲಿ ನಡೆಯುವಂತ, ಜನವರಿಲಿ ಆಗುತ್ತಲ್ವಾ ಜಾತ್ರೆ? ಇವತ್ತೇನು ಕಾರ್ತಿಕ್ ಮಾಸ ಅಂತ ಬಂದಿದ್ದೀರಾ? ಲಗ್ನ ಐತನ? ಎಲ್ಲ ಐತ್ರಿ ಲಗ್ನ? ಇಲ್ಲೇ ಬಾದಾಮ್ಯಾಗ? ಎಲ್ಲ ಸ್ನೇಹಿತರೆ ಇವರು? ಒಟ್ಟಿಗೆ ಬಂದಿರಿ, ಖುಷಿ ಆಯ್ತು. ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಮಾತಾಡಿದ್ರಿ, ಖುಷಿ ಆಯ್ತು. ಒಳ್ಳೇದಾಗಲಿ ನಿಮಗೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಎಂಟ್ರಿ ಆದೆ. ದೇವಸ್ಥಾನ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ದೇವಸ್ಥಾನದ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಬಂದಂಥ ಭಕ್ತರಿಗೆ ವಿಶ್ರಾಂತಿ ತಗೊಳ್ಳೋಕ್ಕೆ ಸ್ಥಳ ಇದೆ. ನೀವು ಬಂದರೂ ಕೂಡ ವಿಶ್ರಾಂತಿ ಪಡಿಬೋದು. ಸ್ನೇಹಿತರೆ, ಬಂದ ತಕ್ಷಣ ತಾಯಿ ಬನಶಂಕರಿ ಅಮ್ಮನವರ ಸನ್ನಿಧಾನ ನಿಮಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ ನೋಡಿ. ಇವತ್ತು ನಾನು ಬಂದು ದಿನ ಬುಧವಾರ ಆಗಿದ್ದರೂ ಕೂಡ ತುಂಬ ಜನ ಭಕ್ತರಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಬನಶಂಕರಿ ಅಮ್ಮನವರ ಕಾರ್ತಿಕೋತ್ಸವ ಇದೆಯಂತೆ. ಸಂಜೆ 6 ಗಂಟೆ ಮೇಲೆ ಕಾರ್ತಿಕೋತ್ಸವ ನಡೆಯುತ್ತೆ. ಸಾಧ್ಯ ಆದರೆ ನನಗೆ ಟೈಮ್ ಸಿಕ್ಕರೆ ಅದನ್ನು ಕೂಡ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ತಾಯಿ ಬನಶಂಕರಿ ಅಮ್ಮನವರಿಗೆ ಶಾಕಾಂಬರಿ ಅಮ್ಮ ಅಂತ ಕೂಡ ಕರೀತಾರೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗೋಣ. ತಾಯಿ ವಿಡಿಯೋ ಮಾಡಕ್ಕೆ ಬಿಟ್ಟರೆ ತಾಯಿನ ದರ್ಶನ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಬನಶಂಕರಿ ಅಮ್ಮನವರ ಹಿನ್ನೆಲೆ ಏನಂದ್ರೆ, ಬಾದಾಮಿಯಲ್ಲಿ ಶ್ರೀ ಬನಶಂಕರಿ ದೇವಿ ನೆಲೆ ನಿಂತ ಬಗ್ಗೆ ಸ್ಕಂದ ಪುರಾಣದಲ್ಲಿ ಅನೇಕ ಉಲ್ಲೇಖಗಳಿವೆ. ಹಿಂದೆ ಈ ಸ್ಥಳವು ತಿಲಕಾರಣ್ಯ ಎಂಬ ಘೋರ ಅರಣ್ಯವಾಗಿದ್ದು, ಇಲ್ಲಿ ದುರ್ಗ ಮಹಾಸುರ ಎಂಬ ಅಸುರನು ಜನರಿಗೆ ಹಾಗೂ ಋಷಿಮಣಿಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಂತೆ. ಇವನ ಉಪಟಳ ತಾಳಲಾರದೆ ಋಷಿಗಳು ಹಾಗೂ ದೇವತೆಗಳ ಮೊರೆ ಹೋಗ್ತಾರೆ. ಆಗ ಆದಿಶಕ್ತಿ ಪಾರ್ವತಿ ದೇವಿಯು ಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಯ ರೂಪವನ್ನು ಏಕೀಕರಿಸಿಕೊಂಡು ಯಜ್ಞಕುಂಡದಿಂದ ಮೇಲೆದ್ದು ಬಂದು ದುರ್ಗ ಮಹಾಸುರನನ್ನು ಸಂಹರಿಸ್ತಾಳೆ. ನಂತರ ಈ ಕಾಡಿನಲ್ಲಿ ನೆಲೆಸಿರುವ ದೇವಿಯನ್ನು ಬನಶಂಕರಿ ಅಥವಾ ವನಶಂಕರಿ ಎಂದು ಕರೆಯಲಾಗುತ್ತೆ. ಬನ ಎಂದರೆ ಕಾಡು, ಶಂಕರಿ ಎಂದರೆ ಪಾರ್ವತಿ. ಹೀಗೆ ಆದಿಶಕ್ತಿ ಪಾರ್ವತಿಯು ಲಕ್ಷ್ಮಿ ಹಾಗೂ ಸರಸ್ವತಿಯನ್ನ ಏಕೀಕರಿಸಿಕೊಂಡು ಬನಶಂಕರಿಯಾಗಿ ಬಾದಾಮಿಯಲ್ಲೇ ನೆಲೆಗೊಳ್ತಾಳೆ. ಬಾದಾಮಿಯ ಶ್ರೀ ಬನಶಂಕರಿಯನ್ನು ಶ್ರೀ ಶಾಕಾಂಬರಿ ಎಂದು ಕೂಡ ಕರೀತಾರೆ. ತಾಯಿ ಶಾಕಾಂಬರಿ ದೇವಿಯ ಹೆಸರಿನ ಹಿನ್ನೆಲೆ ಹೇಳ್ಬೇಕಪ್ಪ ಅಂದ್ರೆ, ಹಿಂದೆ ಅನೇಕ ವರ್ಷಗಳ ಕಾಲ ಭೂಮಿಯಲ್ಲಿ ಮಳೆಯಾಗದೆ ಕ್ಷಾಮ ಉಂಟಾದಾಗ ಯಜ್ಞ ಯಾಗಾದಿಗಳು ನಿಂತು ಹೋಗಿ ದೇವತೆಗಳಿಗೂ ಪರದಾಟವಾಯಿತಂತೆ. ಆಗ ದೇವತೆಗಳು ತಿಲಕಾರಣ್ಯ ಪ್ರದೇಶದಲ್ಲಿ ನೆಲೆ ನಿಂತಿದ್ದ ತಾಯಿ ಬನಶಂಕರಿಯನ್ನು ಪ್ರಾರ್ಥಿಸ್ತಾರೆ. ಪ್ರಾರ್ಥನೆಗೆ ಒಲಿದ ಬನಶಂಕರಿಯು ಭೂಮಿ ತಾಯಿಯ ನೀರಿನ ದಾಹವನ್ನು ತೀರಿಸಿ ಎಲ್ಲರನ್ನೂ ಕಾಪಾಡ್ತಾಳೆ. ಇಷ್ಟೇ ಅಲ್ಲದೆ ತನ್ನ ಶರೀರದಿಂದ ಉತ್ಪತ್ತಿಯಾದ ಶಾಖದಿಂದ ತರಕಾರಿಗಳನ್ನು ಸೃಷ್ಟಿಸಿ ಜನರ ಹಸಿವನ್ನು ಕೂಡ ನಿಕ್ತಾಳಂತೆ. ಹೀಗೆ ತನ್ನ ದೇಹದ ಶಾಖದಿಂದ ಆಹಾರವನ್ನು ಸೃಷ್ಟಿಸಿದ ತಾಯಿಗೆ ಶಾಕಾಂಬರಿ ಎಂದು ಸಹ ಕರೀತಾರೆ. ನೋಡಿ, ಜವಳ ತೆಗೆಸ್ತಾ ಇದ್ದಾರೆ ಪುಟಾಣಿದು.
ಯಾವ್ರಿ ಅಜ್ಜಿಯರ ಮುದ್ದೆ ಬಾದವ್ರು ಏನು ಜವಳ ತೆಗ್ಸಕತ್ ಬಂದಿರಿ? ಹಾಂ ಹಾಂ ಮೊಮ್ಮಗದ ಮೊಮ್ಮಗಂದ ಮೊಮ್ಮಗದ ಹಾಂ ಹಾಂ ಹೌದಾ? ಏನು ಮನೆ ದೇವ್ರ ಇದು? ಮನೆ ದೇವ್ರನ್ರಿ? ಹಾಂ 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 ಹಾಂ. ಎಷ್ಟು ವಯಸ್ಸು ತಮಗೆ? ನಿಮಗೆ ವಯಸ್ಸು? ಹಾಂ ನೋಡ್ರಿ ಎಷ್ಟು ಆಕ್ಟಿವ್ ಅದಿರಿ. ಹಾಂ ಇಲ್ಕಲ್ ಸೀರೆಗ ನಮ್ಮ ವೀಕ್ಷಕರಿಗೆ ತೋರ್ಸೋಣಂತ ನಮ್ಮ ಉತ್ತರ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಐತ್ರಿ ನಮ್ದು. ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ, ನಿಮ್ಮನ್ನ ತೋರಿಸ್ತೀನಿ. ಹಾಂ 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 ನಮ್ಮ ತಾಯಿಯವ್ರ ವಯಸ್ಸು ಅವ್ರದ್ದು. ಹಾಂ ಹಾಂ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಚೆನ್ನಾಗಿ ಕಾಣ್ತಿದ್ರೆ ಇಲ್ಕಲ್ ಸೀರೆಯಲ್ಲಿ. ಸ್ನೇಹಿತರೆ, ಬಾದಾಮಿಯಲ್ಲಿ ಸಿಂಹವಾಹಿನಿಯಾಗಿ ನೆಲೆಸಿರುವ ಪಾರ್ವತಿ ದೇವಿಗೆ ಬನಶಂಕರಿ, ಬಾಳವ್ವ, ಬನದವ್ವ, ಚೌಡಮ್ಮ, ಶಾಕಾಂಬರಿ, ವನದುರ್ಗೆ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಬನಶಂಕರಿ ದೇವತೆಯು ಕಲ್ಯಾಣಿ ಚಾಲುಕ್ಯರ ಕುಲದೇವತೆ. ಕಲ್ಯಾಣಿ ಚಾಲುಕ್ಯರ ಅರಸರಾದ ಮೊದಲನೇ ಜಗದೇಕ ಮಲ್ಲರು ಈ ದೇವಾಲಯವನ್ನು ಕ್ರಿಸ್ತ ಶಕ 603ರಲ್ಲಿ ಕಟ್ಟಿಸಿ ದೇವಿಯನ್ನು ಪ್ರತಿಷ್ಠಾಪಿಸಿದ್ರಂತೆ. ಇಲ್ಲಿ ಸಿಗುವ ಶಾಸನಗಳಿಂದ ತಿಳಿದು ಬರುತ್ತೆ, ಕಲ್ಯಾಣಿ ಚಾಲುಕ್ಯರ ದೇವಿಯು ಶಕ್ತಿಯ ಸ್ವರೂಪವಾಗಿ ಆರಾಧಿಸುತ್ತಿದ್ರು ದೇವಿಯನ್ನ. ಈಗ ನಾವು ನೋಡೋ ದೇವಾಲಯವನ್ನು ಪರಶುರಾಮ ಆಗಾಲೆ ಎನ್ನುವ ಮರಾಠಿ ದಂಡನಾಯಕರು ಕ್ರಿಸ್ತ ಶಕ 1750ರಲ್ಲಿ ಪುನರ್ ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿ ಕಪ್ಪು ಶಿಲೆಯಲ್ಲಿ ಸಿಂಹವಾಹಿನಿಯಾಗಿ ಕುಳಿತಿರುವ ದೇವಿಯು ವಿಗ್ರಹವು ಮೋಹಕವಾಗಿದೆ. ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ದೇವಾಲಯದಲ್ಲಿ ಎದುರುಗಡೆ ಇರುವಂತಹ ಹರಿದ್ರ ತೀರ್ಥ ಎಂಬ ಆಕರ್ಷಕ ಕಲ್ಯಾಣಿ ಇದ್ದು ತನ್ನ ಗಾತ್ರ ಹಾಗೂ ಸೌಂದರ್ಯದಿಂದ ನೋಡುಗರ ಕಣ್ಮನ ಸೆಳೆಯುತ್ತದೆ. ಈ ಹರಿದ್ರಾ ತೀರ್ಥದ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಜಾತ್ರೆಯ ದಿನ ನಡೆಯುವ ತೆಪ್ಪೋತ್ಸವದ ಸಮಯದಲ್ಲಿ ದೇವಿಗೆ ಹರಕೆ ಮಾಡಿಕೊಂಡು ನವಜಾತ ಶಿಶುಗಳನ್ನು ಪಾಲಕರು ಬಾಳೆ ದಿಂಡಿನಲ್ಲಿ ತಯಾರಾದ ತೆಪ್ಪದ ಮೇಲೆ ಮಲಗಿಸಿ ಕಲ್ಯಾಣಿಯ ಸುತ್ತ ಪ್ರದಕ್ಷಿಣೆ ಮಾಡಿಸ್ತಾರೆ. ಹಾಗೆ ಶ್ರೀ ಬನಶಂಕರಿ ದೇವಿಯು ರಾಹುಗ್ರಹದ ಪ್ರಿಯ ದೇವತೆ ಎನ್ನಲಾಗುತ್ತದೆ. ಈ ಕಾರಣದಿಂದ ರಾಹುಕಾಲದಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿದರೆ ರಾಹು ದೋಷನ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಸ್ನೇಹಿತರೆ, ದರ್ಶನಕ್ಕೆ ಹೋಗಿದ್ದೆ, ದೇವಿ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ, ಹಾಗಾಗಿ ನಿಮಗೆ ದೇವಿನ ತೋರ್ಸೋಕ್ಕಾಗಲಿಲ್ಲ. ಸ್ನೇಹಿತರೆ, ಬನಶಂಕರಿ ದೇವಿಯ ಜಾತ್ರೆಯು ಪುಷ್ಯ ಮಾಸದ ಅಷ್ಟಮಿಯ ದಿನ ಪ್ರಾರಂಭಗೊಂಡು ಸತತ 3 ವಾರಗಳ ಕಾಲ ನಡೆದು ಬನದ ಹುಣ್ಣಿಮೆಯ ದಿನ ಮುಕ್ತಾಯವಾಗುತ್ತದೆ. ಈ ಬನಶಂಕರಿ ಜಾತ್ರೆಗೆ 200 ವರ್ಷಗಳ ಕಾಲ ಇತಿಹಾಸವಿದೆ. ಬರೀ ಉತ್ತರ ಕರ್ನಾಟಕದ ಜನ ಮಾತ್ರ ಅಲ್ಲದೆ ನೆರೆಯ ಮಹಾರಾಷ್ಟ್ರದಿಂದಲೂ ಜಾತ್ರಾ ಸಂದರ್ಭದಲ್ಲಿ ಜನಸಾಗರವೇ ಹರಿದು ಬರುತ್ತದೆ. ಹಾಗೆ ಈ ಸಮಯದಲ್ಲಿ ಪಲ್ಯದ ಹಬ್ಬ ಎಂಬ ವಿಶಿಷ್ಟ ಹಬ್ಬದ ಆಚರಣೆ ಕೂಡ ನಡೆಯುತ್ತದೆ. ಆ ಸಂದರ್ಭದಲ್ಲಿ 108 ವಿಧದ ತರಕಾರಿಗಳಿಂದ ತಯಾರಿಸಿದ ನೈವೇದ್ಯವನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಈಗ ನಾನು ಬನಶಂಕರಿ ಅಮ್ಮನವರ ಅನ್ನಛತ್ರದ ಅಡುಗೆ ಕೋಣೆಯಲ್ಲಿದ್ದೀನಿ. ನಮ್ಮ ಜೊತೆಗಿದ್ದಾರೆ ಸಂಜೀವ್ ಪೂಜಾರ್ ಅಂತ ಟ್ರಸ್ಟಿಯವರು. ಬನ್ನಿ, ಈ ಪ್ರಸಾದ ಯಾವ ರೀತಿ ತಯಾರಾಗುತ್ತೆ ಅದರ ಬಗ್ಗೆ ನಮಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ವೀಕ್ಷಕರಿಗೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಾವು ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ಇಲ್ಲಿ ಬನಶಂಕರಿ ಅಮ್ಮನವರ ಪ್ರಸಾದ ನಿಲಯದಲ್ಲಿ ಯಾವ ರೀತಿ ಪ್ರಸಾದ ತಯಾರಾಗುತ್ತೆ, ಹಾಗೆ ಭಕ್ತರಿಗೆ ಯಾವ ವೇಳೆಯಲ್ಲಿ ಪ್ರಸಾದ ಸಿಗುತ್ತೆ, ನಮಗೊಂಚೂರು ಮಾಹಿತಿ ನೀಡಿ.
ಇದು ಬೆಳಗ್ಗೆ 8 ಗಂಟೆಗೇನು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಂ ಸ್ವಲ್ಪ ಫಸ್ಟು ರೈಸ್ ಮಾಡೋದು, ಹಾಂ ಆಮೇಲೆ ಸ್ವೀಟ್ ಮಾಡ್ತಾರೆ. ಸ್ವೀಟ್ ಅಂದರೆ ಒಂದು ಹೆಸರು ಬೇಳೆ ಪಾಯಸ, ಹಾಂ ಆಮೇಲೆ ಕಡ್ಲಿ ಬೇಳೆ ಪಾಯಸ ಅಂತ ಬರುತ್ತೆ, ಹಾ. ಆಮೇಲೆ ಶಿರಾ ಬರುತ್ತೆ. ಆಮೇಲೆ ಯಾರಾದರೂ ಭಕ್ತರು ಏನಾದರೂ ಮಾಡಿಸಿದ್ರೆ ಅಥವಾ ಬುಂದೆ ಕಾಳು ಅಥವಾ ಏನಾದರೂ ಮಾಡಿಸಿದ್ರೆ ಹಾ. ಅದನ್ನು ನಾವು ಭಕ್ತರಿಗೆ ಸರ್ವ್ ಮಾಡ್ತೀವಿ. ಹಾಂ ಹಾಂ ಆಮೇಲೆ ಸಾರು ಇರುತ್ತೆ. ಸಾಂಬಾರು ಅಂದರೆ ಎಲ್ಲ ಹೋಳು ಹೆಚ್ಚಾಕಿ ಅಲ್ಲಿ ಗ್ರೈಂಡರ್ ಕಾಣಿಸುತ್ತಲ್ಲ ಅಲ್ಲಿ, ಹಾಂ ಅದರಲ್ಲೆಲ್ಲ ಗ್ರೈಂಡಿಂಗ್ ಮಾಡಿ ಹಾಂ ಇಲ್ಲಿ ಒಗ್ಗರಣೆ ಕೊಟ್ಟು ಇಲ್ಲಿ ಒಂದು 80 kg ಅಷ್ಟು ಮಿನಿಮಮ್ ರಶ್ ಇದ್ದಾಗ, ರಶ್ ಇರ್ಲಾರ್ದಾಗ 80 kg ಸಾರು ಆಗುತ್ತೆ. ಹಾಂ ರಶ್ ಆಯ್ತಂದ್ರೆ ಒಂದು ಕ್ವಿಂಟಲ್ಲು 20 kg ಮೇಲೆ ಸಾರು ಮಾಡಿರ್ತೀವಿ ನಾವು. ಡೈಲಿ ಪ್ರಸಾದ ಇರುತ್ತೆ. ಡೈಲಿ ಪ್ರಸಾದ ಇರುತ್ತೆ. ಹಾಂ ಹಾಂ 12:30 2:30. ಹಾಂ ಹಾಂ. ಸಾಯಂಕಾಲ ಇರುತ್ತಾ? ಸಾಯಂಕಾಲ ಇಲ್ಲ, ಹಾಂ ಬೆಳಿಗ್ಗೆ ಟೈಮಲ್ಲಿ ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ 12:30 2:30 2:30ವರೆಗೂ ಅಷ್ಟೇ ಇರುತ್ತೆ. ಪ್ರತಿದಿನನೂ ಇರುತ್ತೆ. ಪ್ರತಿ ದಿವಸ ಇರುತ್ತೆ. 2:30 ಅಂದ್ರೂ ನಾವು 3:30 ತನಕ ನಡೆಯುತ್ತೆ. ಹಾಂ 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 ಅಂದರೆ ಅಥೆಂಟಿಕ್ ಟೈಮ್ 2:30. ಹಾಂ ಹಾಂ ಸಾಧಾರಣ ಇವತ್ತು ಜನ ಇಲ್ಲ ಅಂದ್ರೂ ಕೂಡ ನಿಮಗೆ ಎಷ್ಟು ಕೆ ಜಿ ಅಕ್ಕಿ ಒಂದು ಕ್ವಿಂಟಲ್ ಹೋಗ್ಬೋದು. 1 ಕ್ವಿಂಟಲ್ ಡೈಲಿ? ಹಾಂ, ರಶ್ ಇದ್ದಾಗ 2.5 ಕ್ವಿಂಟಲ್ ಹೋಗುತ್ತೆ. ಹಾಂ ಹಾಂ ಹಾಂ, ಡೈಲಿ ಪ್ರೊಸೆಸ್ ಹೌದು. ರಶ್ ಅಂದರೆ ನೋಡ್ರಿ ಫ್ರೈಡೇ, ಟ್ಯೂಸ್ಡೇ, ಹಾಂ ಹಾಂ ಸಂಡೇ, ಹಾಂ ಹಾಂ ಆಮೇಲೆ ಪೂರ್ಣಿಮಾ ಅಂಕರ ಬೇರೆ ವ್ಯವಸ್ಥೆ ಇರುತ್ತೆ ಅಲ್ಲಿ. ಹಾಂ ಹಾಂ ಪೂರ್ಣಿಮಾ ಇಲ್ಲಿ ಇರಲ್ಲ, ಅದು ಅನ್ನದಾಸೋಹ ಬೇರೆ ಕಡೆ ಇರುತ್ತೆ. ಜಾತ್ರೆ ಟೈಮಲ್ಲೂ ಕೂಡ ಇರುತ್ತಾ ಪ್ರಸಾದ ವ್ಯವಸ್ಥೆ? ನೈಟ್ ಇರಲ್ಲ. ಅಲ್ಲ ಜಾತ್ರೆ ಟೈಮಲ್ಲಿ? ಜಾತ್ರಾ ಟೈಮ್ನಲ್ಲಿ ಇರಲ್ಲ ಪ್ರಸಾದ. ಜಾತ್ರೆ ಟೈಮಲ್ಲಿ ಇರಲ್ಲ. ಜಾತ್ರೆ ಟೈಮ್ 1 ಮಂತ್ ಬಂದ್ ಮಾಡಿರ್ತೀವಿ. ಬಂದ್ ಮಾಡುತ್ತೆ. ಜಾತ್ರೆ ಟೈಮಲ್ಲಿ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಾಂ 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 ಜನರನ್ನ ಕಂಟ್ರೋಲ್ ಹೌದು. ಮಾಡೋಕ್ಕಾಗಲ್ಲ ಅಂತ ಆ ಟೈಮಲ್ಲಿ ಬಿಟ್ಟು ಬೇಕೆ. ಅಂದ್ರೆ ಜಾತ್ರೆ ಒಂದು 5-6 ದಿವಸ ಇರುತ್ತಲೇನೋ ಬಂದ್ ಮಾಡ್ತೀವಿ. ಹಾಂ ಹಾಂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಜಾಸ್ತಿ ಜನ ಇರ್ತಾರಲ್ವ ಇಲ್ಲಿ? ಆ ಹುಣ್ಣಿಮೆ ರಶ್ ಇರುತ್ತೆ, ಅಮಾವಾಸ್ಯೆ ಸ್ವಲ್ಪ ಕಡಿಮೆ. ಹಾಂ ಬಟ್ ಶುಕ್ರವಾರ ಸಂಡೇ ಬಂತಂದ್ರೆ ಯಾವ್ದಾದ್ರು ಬರಲಿ, ಹುಣ್ಣಿಮೆ ಬರಲಿ ಅಮಾವಾಸ್ಯೆ ಬರಲಿ, ರಶ್. ಹಾಂ ಹಾಂ ನಿಮ್ಮ ಹೆಸರು? ಶಿವಯ್ಯ ಶಿವಯ್ಯ ಅಂತನಾ? ಹೌದು. ಯಾವ ಊರು ನಿಮ್ಮದು? ಕಾಚುಂಡ್ರಿ. ಹಾಂ ಹಾಂ ಇಲ್ಲಿ ನೀವು ಪ್ರಸಾದ ರೆಡಿ ಮಾಡೋದು ಕೆಲಸನಾ ನಿಮ್ಮದು? ಹೌದು, ಕುಕ್ಕರ್ ಮಾಡ್ತೀನಿ. ಹಾಂ ಹಾಂ ಅನ್ನದ ಕುಕ್ಕರ್ ರೀ. ಅನ್ನದ ಕುಕ್ಕರ್ ಜೋರಾಗಿ ಮಾತಾಡಿ ಒಂದು. ಅನ್ನದ ಕುಕ್ಕರ್ ವರ್ಕ್ ಮಾಡ್ತೀನಿ ರೀ. ಹಾಂ ಹಾಂ ಒಟ್ಟಿನಲ್ಲಿ ಪ್ರಸಾದ ರೆಡಿ ಮಾಡೋದಲ್ಲ ನೀವೇ? ಹೌದು ರೀ. ಇವರು? ಅವರು ಮೇಲೆ ಕೆಲಸ ಹಾಂ ಹಾಂ ಸಾಂಬಾರು ಮಾಡ್ತಾರೆ. ಹಾಂ 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 ನಮಗೆ ತೋರಿಸ್ಕೊಡ್ತೀರಾ ಯಾವ ರೀತಿ ನಡೆಯುತ್ತೆ ಅಂತ ಇಲ್ಲಿ ಅನ್ನ ಪ್ರಸಾದದ್ದೆಲ್ಲ? ಇದೆಲ್ಲ ಏನು ಅನ್ನದ ಕುಕ್ಕರಾ? ಹೌದು ರೀ. ಹಾಂ ಹಾಂ ಓಪನ್ ಮಾಡ್ಬೋದು ಅದನ್ನ? ಹಾಂ ರೀ. ಫಸ್ಟ್ ನೀರು ಕುದಿಯೋಕೆ ಇಡ್ತೀರಾ? ಈಗ ಅಕ್ಕಿ ಹಾಕ್ಬಿಡ್ತೀನಿ ರೀ. ರೈಸ್ ಹಾಂ ನೀರು ಕುದ್ಮೇಲೆ ಅಕ್ಕಿ ಹಾಕ್ಬಿಡ್ತೀರಾ? ಅಕ್ಕಿ ಹಾಕ್ಬಿಡ್ತೀನಿ. ಹಾಂ 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 ಹೇಳಿ. ಹಾಂ ಇವು ಬಾಯ್ಲರ್ ಅಂತ ಕರೀತಾರೆ ಇವಕ್ಕೆ? ಹಾಂ 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 ಒಂದು ಬಾಯ್ಲರಲ್ಲಿ ಎಷ್ಟು ಕೆ ಜಿ ಅಕ್ಕಿ ಹಾಕ್ತೀರಾ ಒಂದು ಸಲ ಹಾಕಿದರೆ? 30 kg ಅಕ್ಕಿ ಹಾಕ್ತೀರಾ? ಹಾಂ ಹಾಂ ಅನ್ನ ರೆಡಿ ಆಗೋಕ್ಕೆ ಎಷ್ಟೊತ್ತು ಟೈಮ್ ತೊಗೊಳುತ್ತೆ? 10 ನಿಮಿಷದಲ್ಲಿ ರೆಡಿ ಆಗುತ್ತೆ ರೀ 30 kg ಅನ್ನ? ಹಾಂ ಹಾಂ ನೋಡಿ ಗುರು, ನೋಡಿ ಇಲ್ಲೆಲ್ಲ ಹಾಕ್ತಾ ಇದ್ದಾರೆ. ಹಾಂ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡೋವರೆಗೂ ಬಾಯ್ಲಿಂಗ್ ಇಡ್ತಾರೆ. ತದನಂತರ ಅಕ್ಕಿ ಹಾಕ್ತೀರಾ? ಹೌದು. ಎಷ್ಟು ಒಂದು 10 ನಿಮಿಷ ತೊಗೊಳುತ್ತಾ? 10 ನಿಮಿಷ ಬೇಕು ರೀ. ಹಾಂ 30 kg ಅನ್ನ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ರೆಡಿ ಅದು. ಹಾಂ ಹಾಂ ತುಂಬ ಒಳ್ಳೆಯ ಟೆಕ್ನಾಲಜಿ ಇದು. ಯಾಕಂದರೆ ಜನರು ಅಷ್ಟೇ ಬರ್ತಿರ್ತಾರೆ. ಹಾಂ ಜನರು ಬರೋದು ನೋಡಿ ನೀವು ಎಕ್ಸ್ಟ್ರಾ ಏನಾದ್ರು ನೋಡ್ಕೊಂಡು ನಾವು ಮಾಡ್ತೀವಿ ರೀ. ಹಾಂ ಹಾಂ ಭಕ್ತರು ನೋಡ್ಕೊಂಡು ಮಾಡ್ತೀವಿ. ಭಕ್ತರು ನೋಡ್ಕೊಂಡು ಮತ್ತೆ ಎಕ್ಸ್ಟ್ರಾ ಬೇಕಂದ್ರೆ ಡೈಲಿ ಎಕ್ಸ್ಟ್ರಾ ರೆಡಿ ಮಾಡ್ತಾರೆ. ನೋಡಿ ವೀಕ್ಷಕರೇ, ಇವೆಲ್ಲ ಅನ್ನ ರೆಡಿ ಆಗುವಂಥ ಬಾಯ್ಲರ್ಗಳಂತೆ 4 ಇದ್ದಾವೆ. ಒಂದು ಬಾಯ್ಲರಲ್ಲಿ 30 kg ಒಂದು ಟೈಮ್ ಹಾಕ್ತಾರಂತೆ. 10 ನಿಮಿಷ ಟೈಮ್ ತೊಗೊಳುತ್ತೆ. ಈ ರೀತಿ ಇರುತ್ತೆ ಬಾಯ್ಲರು. ಫಸ್ಟು ನೀರೆಲ್ಲ ಕುದಿಯೋಕೆ ಬಿಡ್ತಾರೆ. ಅದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಹಾಕ್ತಾರಂತೆ. ಅಲ್ಲಿಂದ 10 ನಿಮಿಷದಲ್ಲಿ ಏನು ಗುರು? ಹಾಂ ಉಳ್ಳಾಗಡ್ಡಿ ಸ್ಟಾಕ್ 80 ಹೋಗ್ಬಿಡ್ರಿ. ಹಾಂ 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 ನೋಡಿ ಸಾಂಬಾರು. ಹಾಂ ಗ್ರೈಂಡರ್ಗೆ ಹಾಕಿ. ಹಾಂ ಹಾಂ ಸಾರು ಆಯ್ತಂದ್ರೆ ಇಲ್ಲಿ ಸಾರು ಮಾಡೋಕ್ಕಿಂತ ಮೊದಲು ನಾವು ಒಗ್ಗರಣೆ ರೆಡಿ ಮಾಡಿರ್ತೀವಲ್ಲ, ಇಲ್ಲಿ ತೆಗೆದಿರ್ತೀವಿ ಸ್ವಲ್ಪ. ಹಾಂ ಅಂದರೆ ಇದು ಹೌದೌದು. ಈಗ ನಾವು ಸ್ವಲ್ಪ ಒಂದು ಇದನ್ನ ಟಬ್ ತೆಗೆದಿರ್ತೀವಿ. ಯಾಕಂದರೆ ಸಾರು ಕಡಿಮೆ ಆಯ್ತಂದ್ರೆ ಇದನ್ನು ಮಿಕ್ಸ್ ಮಾಡಿ ಮತ್ತೆ ರೆಡಿ ಮಾಡ್ತೀವಿ. ಹೌದೌದು. ಇದು 80 kg ಇದೆ. ಹೌದೌದು. ಇದು ಇಲ್ಲಿ ಬನ್ನಿ. ತೆಗೀರಪ್ಪ, ಮೊಸರು ತೆಗೀರಿ. ಇದು ಕಡ್ಲಿಬೇಳೆ ಸ್ವೀಟ್. ಇದು ಕಡ್ಲಿಬೇಳೆ, ಬೆಲ್ಲ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ
ಆಮೇಲೆ ಕುಂಬಳಕಾಯಿ ಅಂತ ಬರುತ್ತಲ್ಲ, ಕುಂಬಳಕಾಯಿನೇ ಅಂತಿರಲ್ಲ ನೀವು, ಸಿಹಿ ಕುಂಬಳ, ಅದನ್ನೆಲ್ಲ ಹಾಕಿ ಹಾಲು ಹಾಕಿ ಎಲ್ಲ ಸ್ವೀಟ್ ಮಾಡ್ತಾರೆ, ಇವರೇ ಮಾಡೋರು. ಇದು ಗ್ರೈಂಡರ್ದು ಇದು ಗ್ರೈಂಡರ್. ಇದು ಮೊನ್ನೆ ಕ್ಲೀನಿಂಗ್ ಮಷಿನ್ ತರಿಸಿದ್ದೀವಿ. ಒಂದು ಇಲ್ಲಿ ದೊಡ್ಡದು ಇಲ್ಲೇ ಅಂತ ದೊಡ್ಡದು ಇಲ್ಲೇ ಇರುತ್ತೆ. ಮಿಕ್ಕಿದ್ದೆಲ್ಲ ಒಂದು ಮೇಲ್ಗಡೆ ರೂಮ್ನಲ್ಲಿ ಇರುತ್ತಲ್ಲ, ಆ ರೂಮ್ನಲ್ಲಿ ಇರೋದನ್ನ ಅಲ್ಲಿ ಮೇಲೆ ಕಳಿಸ್ತೀವಿ. ಆಮೇಲೆ ದೇವಸ್ಥಾನದ ಪ್ರಾಕಾರ ಇದೆಯಲ್ಲ, ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಕಳಿಸ್ತೀವಿ. ಹೌದು ಹೌದು. ನೆಕ್ಸ್ಟ್ ಇದು ಮೊಸರನ್ನ ಗುತ್ತಿ ಅಂತೀವಿ. ಹೌದು, ಆ 20 ಲೀಟ್ರ್ ಕ್ಯಾನ್ ಇಡೋ ಮೊಸರಿನ ಮುಂದಿಂದ ಖಾಲಿದು ಇದು ಮೊಸರನ್ನ. ಇದಕ್ಕೆ ಏನು ಮಾಡ್ತೀವಿ ಪ್ರೋಸೆಸ್ಸು, ರೈಸು, ಆಮೇಲೆ ಅದಕ್ಕೆ ನಾವು ಮೊಸರು ಮಿಕ್ಸ್ ಮಾಡ್ತೀವಿ. ಒಂದು 2 ರಿಂದ 3 ಲೀಟ್ರ್ ಹಾಲು ಹಾಕ್ತೀವಿ. ಒಗ್ಗರಣೆ ರೆಡಿ ಮಾಡಿರ್ತೀವಿ. ನೋ ಬೆಳ್ಳುಳ್ಳಿ ನೋ ಹುಳು ಹಾಕ್ತೀವಿ. ಹಾಂ ಹೌದು, ಮಿಕ್ಸ್ ಮಾಡಿದಾಗ ಈ ಥರ ಬರ್ತದೆ. ಅಂದರೆ ನಾವು ಮಜ್ಜಿಗೆ ಮಾಡಲ್ಲ. ಈಗ ಮಜ್ಜಿಗೆ ಮಾಡ್ತಿದ್ದೀವಿ, ಫಸ್ಟು ಬಿಟ್ಟಿದ್ದೀವಿ ಈಗ. ಯಾಕಂದರೆ ಭಕ್ತರಿಗೆ ಅಂದರೆ ಅವರು ಮಜ್ಜಿಗೆ ಲಾಸ್ಟ್ ಟೈಮ್ ಕುಡೋದಾಗ್ತದೆ. ನೆಕ್ಸ್ಟ್ ಪಂಕ್ತಿಗೆ ಅನಾನುಕೂಲ ಆಗ್ಲಿಕ್ಕೆ, ಸರ್ವ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ಲಿಕ್ಕೆ. ಅದಕ್ಕೆ ನಾವೇನು ಮಾಡಿದ್ವಿ, ಮಜ್ಜಿಗೆ ಚೆಲ್ಲಿ ಹೇಳ್ತಿದ್ರು. ಇದು ಮೊಸರನ್ನ ಚಿಕ್ಕ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಬೆಂದಿರುತ್ತೆ, ಫುಲ್ ಟೇಸ್ಟಿ ಆಗಿರುತ್ತೆ. ಹಾಂ ಹೌದು, ಡೈಲಿ 3 ಐಟಮ್. ಎಸ್, ಅನ್ನ ಸಾಂಬಾರು, ಆಮೇಲೆ ಒಂದು ಸ್ವೀಟು, ಒಂದು ಬುತ್ತಿ. ಇದು ಯಾವಾಗಲೂ ಬೈ ಚಾನ್ಸ್ ಏನಾದರೂ ಭಕ್ತರು ಇವತ್ತೊಂದು ದಿವಸ ನಾವು ಏನಾದರೂ ಸ್ವೀಟ್ ಮಾಡಿಸ್ತೀವಿ ಅಂದಾಗ ಅವ್ರು ತಂದು ಕೊಟ್ಟಿದ್ರು ಭಕ್ತರಿಗೆ ಹಾಕ್ತಾರೆ. ಮೊನ್ನೆ ಈಗ ಹೌದು 5 kg ಮೈಸೂರು ಪಾಕ್ ತಂದು ಕೊಟ್ಟಿದ್ರು ಭಕ್ತರು. ಯಾರೋ ಅವರು ಅರ್ಶಿಣ ಗುಡಿ ಅವರು, ಇದು ಅದ್ರ ಬರಬ ಹುಬ್ಳಿ ಮೊಬೈಲ್ ಅವ್ರು ತಂದು ಕೊಟ್ಟರು. ಅವ್ರ ಕಡೆಯಿಂದನೇ ಹಾಕ್ಸಿದ್ದೀವಿ. ಹಾಕ ಸ್ವಲ್ಪ ಮುಖ ತೋರಿಸ. ಹಾಂ ಹಾಕ. ಅಲ್ಲಿ ಅವ್ರು ನೋಡ್ಕೊಂತ ನೋಡು ಅದಕ್ಕೆ ಇದಕ್ಕೆ ಮೊಸರನ್ನ ಅಥವಾ ಬುತ್ತಿ. ಹಾಂ ಬನ್ನಿ ಸ್ನೇಹಿತರೆ, ಇವಾಗ ನಮ್ಮ ಜೊತೆಗಿದ್ದಾರೆ ಹನುಮಂತ ಭಟ್ ಅಂತ. ಈ ದೇವಸ್ಥಾನ ಅನ್ನ ಛತ್ರದ ಎಲ್ಲ ಉಸ್ತುವಾರಿ ಇವರೇ. ಅವರು ನಮಗೆ ತರಕಾರಿ ಯಾವ ರೀತಿ ಸ್ಟೋರ್ ಮಾಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ನಾವು ತರಿಸ್ತೀವಿ ಅಂತ ನಮಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಮಾತಾಡ್ಸೋಣ. ನೋಡಿ, ತರಕಾರಿನ ಈ ರೀತಿ ಸ್ಟೋರ್ ಮಾಡಿ ಇರ್ತಾರೆ. ಇದು ಒಂದಿನದಲ್ಲಿ ಖಾಲಿ ಆಗ್ಬಿಡುತ್ತೆ ಎಲ್ಲ? ಇಲ್ರಿ, ಒಂದು 4 ದಿವಸಕ್ಕೆ ಖಾಲಿ ಆಗ್ತದೆ. 4 ದಿವಸಕ್ಕೊಂದ್ಸಲ? ಹಾಂ. ಕುಂಬಳಕಾಯಿ ಸಾರೆಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ ಸರ್. ಪ್ರತಿನಿತ್ಯ ಸಾರು ಚೇಂಜ್ ಆಗ್ತಿರುತ್ತಾ? ಹಾಂ, ಪ್ರತಿನಿತ್ಯ ಬೇರೆ ಬೇರೆ ಸಾರು ಮಾಡ್ತೀವಿ. ಬೇಳೆ ಸಾರು ಆ ಥರ? ಹಾಂ, ಬೇಳೆ ಹಾಕ್ತೀವಿ. ಕುಂಬಳಕಾಯಿ ಸಾರು? ಹಾಂ, ಕುಂಬಳಕಾಯಿ ಇವೆಲ್ಲ ತರಕಾರಿ ಹಾಕ್ತೀವಿ. ಹೆಸರು ಬೇಳೆ ಹಾಕ್ತೀವಿ. ಏನ್ರಿ, ಎಲ್ಲ ಇವನು ಕುದಿಸಿ ನಾವು ಗ್ರೈಂಡ್ರಿಗೆ ಹಾಕಿ ನಾವು ಹುಳಿ ಒಳಗೆ ಹಾಕ್ತೀವಿ. ಯಾಕಂದರೆ ನಮ್ಮಲ್ಲಿ ಏನಾಗ್ತದೆ, ಎಲ್ಲ ಹೋಳು ತೆಗೆದಿಟ್ಬಿಡ್ತಾರೆ ಚಾಟ್ನಾಗ. ಅದಕ್ಕೆ ಅವನ್ನೆಲ್ಲ ಚೆಲ್ಲಿ ಬಿಡ್ತಾರೆ. ಅದಕ್ಕೆ ಬೇಡ ಅಂತೇಳಿ ಇವರು ರುಬ್ಬಿ ಸಾರೊಳಗೆ ಹಾಕಿ ರುಬ್ಬಿ ಇದನ್ನ ಮಾಡ್ಕೊಂಡು ಗ್ರೈಂಡರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ? ಇಟ್ಕೊಂಡು ಬೇಕಾದಂಗೆ ಯೂಸ್ ಮಾಡಿ. ಯೂಸ್ ಮಾಡ್ತೀವಿ. ಅದು ಒಳ್ಳೆ ಕೆಲಸ. ಯಾಕಂದ್ರೆ ಬಂದಂತ ಭಕ್ತರೆಲ್ಲ ಪೀಸ್ಗಳನ್ನೆಲ್ಲ ತೆಗೆದು ಬಿಡ್ತಾರೆ. ನಮ್ಮಲ್ಲಿ ಏನ್ ಮಾಡ್ತಾರೆ, ಪೀಸ್ ಎಲ್ಲ ತೆಗೆದು ಬಿಡ್ತಾರ. ಅತ್ಲಾಗ ಹೊರಗಡೆ ಎಲ್ಲ ತಿಂತಾರ. ನಮ್ಮಲ್ಲಿ ಇಲ್ಲಿ ತಿನ್ನಂಗಿಲ್ಲ, ಎಲ್ಲ ತಟ್ಟಿ ಒಳಗೆ ಇಟ್ಟು ಬಿಡ್ತಾರ. ಅದಕ್ಕೆ ನಮ್ಗೆ ಎಲ್ಲ ತರಕಾರಿ ತಿಂತಾರೆ. ಹಾ, ಅದಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲ ಕುದಿಸಿ ಗ್ರೈಂಡ್ರಿಗೆ ಹಾಕಿ ನಾವು ಹುಳಿಗೆ ಹಾಕಿ ಸಾರು ಮಾಡ್ಬಿಡ್ತೀವಿ. ಏನಿದು? ಬಾಯ್ಲರ್. ಏನು ಇದ್ರ ಮುಖಾಂತರ ಸ್ಟೀಮ್ ಬರುತ್ತೆ ಒಳಗಡೆ. ಸ್ಟೀಮ್ ಅಂತಪ್ಪ ನಮ್ಗೆ ಅಕ್ಕಿ ಹಾಕ್ತಿವಿ. ಒಂದು 15-20 ಮಿನಿಟ್ನಾಗ ಅನ್ನ ಬರುತ್ತೆ. ಈ ಇದ್ರ ಮೂಲಕನೇ ಸ್ಟೀಮ್ ಬರೋದಾ? ಇದ್ರ ಮೂಲಕ ಸ್ಟೀಮ್ ಬರುತ್ತೆ. ಇಲ್ಲಿ ಕಟ್ಟಿಗೆ ಹಾಕ್ತೀರಾ? ಹಾಂ, ಕಟ್ಟಿಗೆ ಹಾಕ್ತೀವಿ ರೀ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾವು ಈಗ ಸಾಧಾರಣ ಒಂದು 30-35 ವರ್ಷ ಆಯ್ತು ನೋಡ್ರಿ ಮಾಡಿ. 35 ವರ್ಷದಿಂದನೂ ಈ ಸೇವೆ ಮಾಡ್ತಾ ಇದೇ ಸೇವೆ ಮಾಡಿ. ಪ್ರಸಾದ ಸೇವೆ. ಹಾಂ, ಪ್ರಸಾದ ಸೇವೆ. ತುಂಬ ಒಳ್ಳೆ ಕೆಲಸ. ಎಷ್ಟು ಟೈಮಿಂಗು? ಟೈಮಿಂಗ್ 12ವರೆಯಿಂದ 2:30. ಸ್ವಲ್ಪ ಗಾಡಿ ಐತಪ್ಪ 3-3:30 ಮಟ್ಟ ಹಾಕ್ತೀವಿ. ಭಕ್ತರು ಜಾಸ್ತಿ ಇದ್ರೆ 3:30 ಹಾಂ, 3:30 ಮಟ್ಟ ಹಾಕ್ತೀವಿ. ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಅನ್ನ ಛತ್ರದಲ್ಲಿ? ಇಲ್ಲಿ ಟೋಟಲ್ ಹೆಣ್ಮಕ್ಳು 10 ಮಂದಿ ರೀ. ನಾವು ಗಂಡಸರು ಒಂದು 3 ಮಂದಿ. ಅಲ್ಲೊಬ್ರು ಇದ್ದಾರೆ. ನಾವು ಒಟ್ಟು ಟೋಟಲ್ 4 ಮಂದಿ ಇದ್ದೀವಿ. 3 ಜನ ಗಂಡ್ಮಕ್ಳು ಅಡುಗೆ ಮಾಡ್ತೀರಾ? ಹಾಂ, ಅಡುಗೆ ಮಾಡ್ತೀವಿ. ಮಿಕ್ಕಿದ ಹೆಣ್ಮಕ್ಳು ಕ್ಲೀನಿಂಗು? ಕ್ಲೀನಿಂಗು, ಬಡಿಸೋದು ಎಲ್ಲ ಮಾಡ್ತಾರೆ. ಭಕ್ತರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಂ, ಮಾಡ್ತೀವಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆಯ್ತು. ಇವು 2 ರೈಸ್ ಇದೇ ಥರ. ಹಾಂ, ಅವೆರಡು ನಾವು 30 kg ಏನು ಮಾಡ್ತೀವಲ್ಲ, 30 kg ಮಾಡಿದ್ರೆ ಫುಲ್ ಪ್ಯಾಕ್ ಆಗ್ತವೆ. 1 ಟೈಮ್ ಮಾಡಿದರೆ. ಹೌದು. ಇಲ್ಲಿ ಸ್ವೀಟ್ ಹಾಕ್ತೀವಿ. 2 ಸ್ವೀಟ್ ಅಂದರೆ 2 ಲೈನ್ ಇವೆ ಅಲ್ಲ, 2 ಲೈನಿಗೆ ಒಂದೊಂದು ಎಲ್ಲ ಸ್ವೀಟ್ ಹಾಕ್ತೀವಿ. ಆಮೇಲೆ ಇದು ಮೊಸರು ಅನ್ನ, ಇದು ಸಾಂಬಾರು, ಅದು ರೈಸ್. ಎಷ್ಟಿದೆ ವ್ಯವಸ್ಥೆ.
ಆಮೇಲೆ ಇದು ಸ್ಟ್ಯಾಂಡ್ ಎಲ್ಲ ಎಸ್ ಎಸ್ ಸ್ಟೀಲ್ ಎಸ್ ಇದು ಬೆಳಗಾವಿಯಿಂದ ತರಿಸಿದ್ದು. ಬೆಳಗಾವಿಂದ ಆರಾಮಾಗಿ ಕೂತ್ಕೋಬಹುದು ಭಕ್ತರು, ಏನೂ ಪ್ರಾಬ್ಲಮ್ ಇಲ್ಲ. ಅದೇ. ಆಮೇಲೆ ಇನ್ನೊಂದು ಮೇನ್ ಏನಂದ್ರೆ ಎಲ್ಲಾನು ಸರ್ವ್ ಕರೆಕ್ಟಾಗಿ ಆಗುತ್ತೆ. ಭಕ್ತರು ಶಾಂತ ರೀತಿಯಿಂದ ಊಟ ಮಾಡಿ ಹೋಗ್ತಾರೆ. ಆಮೇಲೆ ತಮ್ಮ ತಾಟನ್ನು ತಾವೇ ತೊಳ್ಕೊಳ್ಳೋದು, ಅದು ಮೊದಲಿಂದ ಪದ್ಧತಿ ಬಂದಿದೆ. ಎಲ್ಲ ಕಡೆ ಯಾವಾಗಲೂ ಅನ್ನದಾನ ಸ್ಟಾರ್ಟ್ ಮಾಡಿವಲ್ಲ ಅವಾಗಲಿಂದ ಹೀಗೆ ಇದೆ. ಆಮೇಲೆ ಪೌರ್ಣಿಮಾಗೊಮ್ಮೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಲ್ಲಿ. ಒಂದು 10 ರಿಂದ 12 ಕ್ವಿಂಟಲ್ ಅನ್ನ ಹೋಗುತ್ತೆ. ಹುಣ್ಣಿಮೆ ದಿನ 10 ಕ್ವಿಂಟಲ್ ಹುಣ್ಣಿಮೆ ಅಂದ್ರೆ ಒಂದು 5 ಹುಣ್ಣಿಮೆ ಜಾಸ್ತಿ ರಶ್ ಆಗುತ್ತೆ. ನೂಲು ಹುಣ್ಣಿಮೆ, ಶೀಗಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ಆಮೇಲೆ ಹೊಸಲು ಹುಣ್ಣಿಮೆ, ಬನದ ಹುಣ್ಣಿಮೆ ಇರಲ್ಲ. ಇದು ಜಾತ್ರೆ ಯಾವ ಹುಣ್ಣಿಮೆಯಲ್ಲಿ? ಬನದ ಹುಣ್ಣಿಮೆ ಜನವರಿ ತಿಂಗಳು ಇರುತ್ತೆ. ಹೌದು, 1.5 ಹೌದು. ನೆಕ್ಸ್ಟ್ ಭಾರತ ಹುಣ್ಣಿಮೆ ಆಗಿ ಅಮಾವಾಸ್ಯೆ ಬರುತ್ತಲ್ಲ, ಅಲ್ಲಿವರೆಗೂ ಇರುತ್ತೆ ಜಾತ್ರೆ. ಅಲ್ಲಿವರೆಗೂ ಇರುತ್ತೆ. ಹೌದು. ಇವರೆಲ್ಲ ಸೇವಕರು, ದೇವಿ ಕೆಲಸ ಸೇವಕರು. ಮಾಡೋದು ಇಲ್ಲಿ? ಎಲ್ಲ ಅಡುಗೆ ಅದೆಲ್ಲ ಬಡಿಸೋದು ಹೌದು, ಕೆಲಸ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ದೇವಿಯವರಿಗೆ ಒಳ್ಳೇದು ಮಾಡ್ತಾರೆ. ನಿಮ್ಮ ಹೆಸರು? ಸಿದ್ದಮ್ಮ. ನಿಮ್ಮ ಹೆಸರು? ಕವಿತಾ. ನಿಮ್ಮ ಹೆಸರು? ಕಾಳಮ್ಮನ. ಇವರೊಬ್ಬರದ್ದು ಮಾಡ್ಕೊಟ್ರೆ ಸಾರು ಹಾಕ್ಲಿಕ್ಕೆ. ನಿಮ್ಮ ಹೆಸರೇನಮ್ಮ? ಯಾವಾಗಲೂ ಇಲ್ಲೇ ಸೇವೆ ಮಾಡ್ತಿರ್ತಾರೆ, ಪ್ರಸಾದ ಸೇವೆ. ಖುಷಿ ಆಯ್ತು. ಅವ್ರ ಹೆಸರು ಇನ್ನೊಬ್ರು? ಅಮ್ಮ ನಿಮ್ಮ ಹೆಸರು? ಗಂಗಮ್ಮನ. ಬರ್ರಿ. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನೋಡಿ, ಎಲ್ಲರೂ ಭಕ್ತರಿಗೂ ನೀರು ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರು? ಜ್ಯೋತಿನಾ? ಎಲ್ಲ ಚೋಳಚಿ ಕುಡಿದವರು. ನಮ್ಮ ನೇಟಿವ್ ಪ್ಲೇಸ್, ಪೂಜಾರ್ ಫ್ಯಾಮಿಲಿ ಪ್ಲೇಸ್, ನೇಟಿವ್ ಪ್ಲೇಸ್ ಎಲ್ಲ ಚೋಳಚಿ ಕುಡಿದ. ಚೋಳಚಿ ಕುಡಿದಾರೆ ನಮ್ಮೂರವ್ರು. ಗುಳೇದಗುಡ್ಡ ಹತ್ರ ಬರುತ್ತಲ್ಲ ಅದು? ಗುಳೇದಗುಡ್ಡ ಅಲ್ಲ, ಈ ಕಡೆ ಹೋಗ್ತಾರಲ್ಲ ಬೇಲೂರು, ಚೋಳಚಿ ಗುಡ್ಡ. ಗುಳೇದಗುಡ್ಡ ಬೇರೆ. ಈಗ ನಾವು ಸ್ವೀಟ್ ಹಾಕ್ತೀವಿ. ಸ್ವೀಟ್ ಆಗಿದ ತಕ್ಷಣ ಅನ್ನ ಸಾರು, ಆಮೇಲೆ ಫಸ್ಟ್ ಪಂಕ್ತಿ ಏನು ಮಾಡ್ತೀವಿ, ಎಲ್ಲನೂ ಹಾಕ್ತೀವಿ. ಹಾಕಿದಾದ್ಮೇಲೆ ಅನ್ನಪೂರ್ಣ ಸ್ತೋತ್ರ ಅಂದಮೇಲೆ ಭಕ್ತರು ಊಟ ಮಾಡ್ತಾರೆ. ಆ ಥರ ಸಿಸ್ಟಮ್ ಇಟ್ಟಿದ್ದೀವಿ. 12:30 ಸ್ಟಾರ್ಟ್ ಆಗುತ್ತೆ. ಅನ್ನಪೂರ್ಣದ್ದು ಫೋಟೋ ಇದೆ ಅಲ್ಲಿ. ಡೈಲಿ ಭಕ್ತರು ಯಾರಾದ್ರೂ 5,001 ರೂಪಾಯಿ ಕೊಟ್ಟರೆ ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿಸಿ ದೇವಸ್ಥಾನ ವತಿಯಿಂದ ಶಾಲು, ಆಮೇಲೆ ಒಂದು ಇದನ್ನ ಮೂಮೆಂಟ್ ಸನ್ಮಾನ. ಅನ್ನ ಪ್ರಸಾದಕ್ಕೆ ಅಂದ್ರೆ 5,000. ಹೌದು, ಒಂದು ದಿವಸದ್ದು ಅನ್ನದಾನ 5,000 ರೂಪಾಯಿ. ಹನುಮಂತ. ನೋಡಿ ವೀಕ್ಷಕರೇ, ಆವಾಗಲೇ ನಾನು ದರ್ಶನಕ್ಕೆ ಹೋದಾಗ ಅಮ್ಮನವ್ರನ್ನ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ನೋಡಿ, ಇಲ್ಲಿ ಅನ್ನ ಛತ್ರದಲ್ಲಿ ಫೋಟೋ ಇಟ್ಟಿದ್ದಾರೆ ಅಮ್ಮನವ್ರದ್ದು. ಇದೇ ಥರ ಅಲ್ಲಿ ವಿಗ್ರಹ ಇರೋದು. ದರ್ಶನ ಮಾಡ್ಕೊಳ್ಳಿ, ತಾಯಿ ಕೃಪೆಗೆ ಪಾತ್ರರಾಗಿ. ಅಜ್ಜಿ ಯಾವೂರ್ರಿ? ಯಾವೂರು? ಕೆರೂರಾ? ಹೇಗಿದೆ ಪ್ರಸಾದ? ಚೆನ್ನಾಗಿದೆಯಾ? ಬನ್ನಿ ವೀಕ್ಷಕರೇ, ಅನ್ನ ಛತ್ರದಲ್ಲಿದ್ದೀನಿ. ಬನ್ನಿ, ನಾವು ಕೂಡ ಪ್ರಸಾದ ತಗೊಳ್ಳೋಣ. ಎಲ್ಲ ಭಕ್ತರ ಜೊತೆಗೆ ಪ್ರಸಾದ ತಗೋತಾ ಇದ್ದೀವಿ. ನೋಡಿದ್ರೆ ಸ್ನೇಹಿತರೆ, ದೇವಸ್ಥಾನ ತೋರಿಸಿದೆ, ಹಾಗೆ ದೇವಿ ಮಹಾತ್ಮೆ ಮತ್ತು ಸ್ಥಳದ ಮಹಾತ್ಮೆ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೂಡ ನೀಡಿದೆ. ಹಾಗೆ ಅನ್ನಛತ್ರದ ವಿಡಿಯೋ ಕೂಡ ಮಾಡಿ ತೋರಿಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಹೇಗೆ ಬರ್ತಾ ಇದೆ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ.